ಇದು ಕೆಪಿಎಸ್ಸಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಕೆಪಿಎಸ್ಸಿಯ ಭೂರಿ ಭೋಜನದ ಲೇಟೆಸ್ಟ್ ಕರ್ಮಕಾಂಡ ಇದು. ಕೆಪಿಎಸ್ಸಿಯ ಹೊಸ ಹಗರಣದ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇದು. ಸಸ್ಪೆಂಡ್ ಆಗಿರುವ ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ವೆಟರ್ನರಿ ಡಾಕ್ಟರ್ಸ್ ಪರೀಕ್ಷೆಯಲ್ಲೂ ಕೂಡ ಭಾರೀ ಗೋಲ್ಮಾಲ್ ಆಗಿದೆಯಂತೆ. ಸಂಬಂಧಿಕರ ಮಕ್ಕಳಿಗೆ ವೆಟರ್ನರಿ ಡಾಕ್ಟರ್ ಸುದ್ದಿಯನ್ನ ಗಿಫ್ಟ್ ಕೊಟ್ಟಿದ್ರಂತೆ. ಈ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ ಕಳಂಕಿತ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್. ಇದೇ ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ರು. ರಾಜ್ಯಪಾಲರ ಸೂಚನೆಯ ಮೇರೆಗೆ ಅವರನ್ನ ವಜಾ ಮಾಡಲಾಗಿತ್ತು. ಈಗ ಅವರಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ. ಕೆಪಿಎಸ್ಸಿಯಲ್ಲಿ ನಡೆದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಶಿವಶಂಕರಪ್ಪ ಅವರು ಹೇಗೆ ಅಭ್ಯರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ತಮ್ಮ ಮಕ್ಕಳಿಗೆ ಕೆಲಸವನ್ನ ಕೊಡಿಸುವುದಕ್ಕೆ, ಸರ್ಕಾರಿ ನೌಕರಿಯನ್ನ ಕೊಡಿಸುವುದಕ್ಕೆ ಇದೇ ಶಿವಶಂಕರಪ್ಪ ಅವರು ಫೇಕ್ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿಸಿದ್ರು ಅನ್ನುವಂತಹ ಆರೋಪ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಮೇಲೆ ರಾಜ್ಯಪಾಲರಿಗೂ ಕೂಡ ದೂರು ಹೋಗಿತ್ತು. ರಾಜ್ಯಪಾಲರ ಸೂಚನೆಯ ಮೇರೆಗೆ ಅಧ್ಯಕ್ಷ ಸ್ಥಾನದಿಂದ ಇವರನ್ನ ಕೆಳಗಿಳಿಸುವಂತಹ ಕೆಲಸ ಆಗಿತ್ತು. ಈಗ ವೆಟರ್ನರಿ ಡಾಕ್ಟರ್ ಹುದ್ದೆಗೆ ಲಕ್ಷ ಡಿಮ್ಯಾಂಡ್ ಇಟ್ಟಂತಹ ಪ್ರಕರಣ ಮುನ್ನೆಲೆಗೆ ಬಂದಿದೆ. 80 ಲಕ್ಷ ರೂಪಾಯಿ ಕೊಟ್ಟರೆ ವೆಟರ್ನರಿ ಡಾಕ್ಟರ್ ಕೆಲಸ ಗ್ಯಾರಂಟಿ ಅಂತೆ. 40 ಲಕ್ಷ ಅಡ್ವಾನ್ಸ್ ಅನ್ನ ಕೊಡಲೇಬೇಕಂತೆ. 2 ಲಕ್ಷ ಅಡ್ವಾನ್ಸ್ ಕೊಟ್ಟು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಲಾಗಿದೆ. ವೆಟರ್ನರಿ ಡಾಕ್ಟರ್ ಪರೀಕ್ಷೆಯ ಆಕಾಂಕ್ಷಿಯಿಂದಲೇ ಈ ಸ್ಟಿಂಗ್ ಆಪರೇಷನ್ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಕೆಪಿಎಸ್ಸಿ ಅಕ್ರಮದ ಬಯಲಿಗೆ ಎಳೆಯುವಂತಹ ಮತ್ತೊಂದು ವಿಡಿಯೋ. ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟು 2 ಲಕ್ಷ ರೂಪಾಯಿ ಹಣವನ್ನು ಅಡ್ವಾನ್ಸ್ ಪಡೆದುಕೊಂಡು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್. ಅಭ್ಯರ್ಥಿಯೇ ಮಾಡಿದಂತಹ ರಹಸ್ಯ ಕಾರ್ಯಾಚರಣೆ ಇದು, ಸ್ಟಿಂಗ್ ಆಪರೇಷನ್ ಇದು. ನೀನು ವೆಟರ್ನರಿ ಡಾಕ್ಟರ್ ಆಗಬೇಕು ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆದ್ರೂ ಕೂಡ 80 ಲಕ್ಷ ರೂಪಾಯಿ ಕೊಡಬೇಕಿತ್ತಂತೆ. ಕೊಡ್ತಾ ಇದೀನಿ ಸರ್, ಅಪ್ಪಂಗೆ ಕೊಡ್ತೀನಿ ಸರ್. ಮಾತಾಡಿ. ಹಲೋ ಹಲೋ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿನ್ನೆ ಹುಡುಗ ಬಂದು ಭೇಟಿಗಿದ್ದ, ಹಾಂ ಸರ್. ಹೇಳಿದಾನೆ ಎಲ್ಲ ಕರೆಕ್ಟ್ ಆಗಿ? ಹಾಂ ಸರ್, ಹೇಳಿದೆ ಸರ್. ನಾನು ಬರ್ಬೇಕು ಅನ್ಕೊಂಡ್ರೆ ಆಗಿದೆ ಸರ್. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಇದ್ರಾಗೆ. ಹಾಂ, ಬೇರೆ ಕೆಲಸ ಇತ್ತು ಸರ್, ಆಗಿದೆ ಸರ್. ಸರ್ ಸರಿ ಇದೆನಾ, ಮಾಡೋಣ? ಹಾಂ ಮಾಡಿ ಸರ್. ಅದು ನನ್ನ ಮಗ ಮದುವೆ ಮಾಡಬೇಕಿತ್ತು. ಮೊದಲು ಮಾಡಿದ್ರೆ ಭಾಳ ಚೀಪಲ್ಲಿ ಆಗ್ತಿತ್ತು. ಹಾಂ ಸರ್. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ಹಾಂ ನೋಡಿ ಸರ್, ಎಷ್ಟಾಗೋ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ನನ್ನ ಮಗ ಹೇಳಿದೆ ಸರ್, ಸ್ವಲ್ಪ ಅದೇ ಕಡಿಮೆ ಅಂತ ಮಾಡ್ತೀನಿ ಅಂತ ಹೇಳಿದ್ರು. ಏನಾರೇ ನೋಡೋನು, ಬಟ್ ಅವ್ರು ಅಷ್ಟು ಕೊಡ್ಲೇಬೇಕಂದ್ರೆ ಏನ್ ಮಾಡಕ್ಕಾಗಲ್ಲ ಸರ್. ಎಷ್ಟು ಸರ್ ಅದು? ಅವರೆಲ್ಲ ಭಾಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದು 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಹ್ಮ್ ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70? 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ, ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗ ಏನ್ ಮಾಡ್ಬೇಕು ಹೇಳಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ಹಾಂ ನಾಳೆ. ಹೌದು ಸರ್. ನಾಳೆ ಸೋಮವಾರ. ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೆ ಮಾಡ್ತೀನಿ. ಓಕೆ, ನಾಳೆ. ಓಕೆ ಸರ್, ಆಯ್ತು. ನಾಳೆ ದುಡ್ಡು ಕೊಡ್ಬೇಕಲ್ಲ ಸರ್? ದುಡ್ಡು ಕೊಡ್ಬೇಕು ಸರ್. ಅಲ್ಲಿ ವಿನೋದನ ಕೈಯಲ್ಲಿ ಕೊಡಿ, ನೀವು ಸ್ಪೀಕರ್ ಇಟ್ಟು ಓಪನ್ ಸ್ಪೀಕರ್ ಸ್ಟಾರ್ಟ್ ಇರ್ಲಿ. ಓಕೆ ಸರ್. ವಿನೋದನ ಕೈಯಲ್ಲಿ ಕೊಡಿ ಫೋನ್. ಓಕೆ. ಹಾಂ ಸರ್, ಹೇಳಿ ಸರ್. ವಿನೋದ್ ಮತ್ತೆ ಯಾರಿಗಾರೆ ಮಾತಾಡ್ಬೇಕಾ ಮನೆಯಲ್ಲಿ? ಇನ್ಯಾರಿಲ್ಲ ಸರ್, ನಮ್ಮ ಅಪ್ಪ. ನಿಮ್ಮ ಮಾಮವರು ಯಾರು? ನಮ್ಮ ಮಾಮ ನಿನ್ನೆ ಮಾತಾಡಿದ್ರಲ್ಲ ಸರ್. ನೀನ್ ಮಾತಾಡಿದಾರೆ, ಮತ್ತೇನ್ರಿ ಪ್ರಾಬ್ಲಮ್ ಏನಿಲ್ಲದಲ್ಲ ಮನೆಯಲ್ಲಿ? ನಮ್ಮ ಅಪ್ಪ ಮಾತಾಡಿದ್ರು. ಹ್ಮ್ ಏನ್ ತೊಂದ್ರೆ ಇಲ್ಲ, ಮಾಡಿಸ್ಕೊಳ್ಳಿ, ಇನ್ನು ಮದ್ವೆ ಮಾಡ್ಬೇಕು ನಿಂಗೆ ಅಂತ ಹೇಳಿದ್ರು ಸರ್. ಇಲ್ಲ ವಿನೋದ್. ಹಾಂ ಸರ್, ಹೇಳಿ ಸರ್. ಸರ್ ಫೋನ್ ಬಂದಿತ್ತು ಇವಾಗ. ಹಾಂ ಸರ್.
ನೀವು ಓಕೆ ಅಂದು ನಿಮ್ ಡಾಕ್ಯುಮೆಂಟ್ಸ್ ತಂದು ಅವ್ರಿಗೆ ಅಮೌಂಟ್ ಕೊಟ್ಟಿವಿ ಅಂದ್ರೆ ನಾಳೆ ಬೆಂಗಳೂರಿಗೆ ಹೊರಡ್ತಾರೆ. ಬೆಂಗಳೂರಲ್ಲಿ ಬರ್ತಾರಂತವ್ರು. ಹೌದು ಸರ್, ಎಷ್ಟು ಸರ್ ಬೇಕು ಸರ್ ನಾಳೆ? ನಾಳೆ ನಿಮ್ಗೆ ಹೇಳಿದ್ನಲ್ಲ ನಿನ್ನೆ. ಅರ್ಧ ಸರ್. ಅಮೌಂಟ್ ಒಂದ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ರೆ. ಇದೆ ಸರ್, ಈಗ ಒಂದು 30 ಇದೆ ಮನೇಲಿ. ಇದು ಈಗ ನೀವು ಹೋಗ್ಬೇಕಾಗತ್ತೆ ಅವ್ರ ಜೊತೆ ಎಲ್ಲಿ ಬರ್ಬೇಕು ಸರ್ ನಾಳೆ? ಬೆಂಗಳೂರು. ಬೆಂಗಳೂರಲ್ಲಿ ಅದೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ನಾವು. ಹೌದಾ ಸರ್? ಅಲ್ಲಿ ರೂಮ್ ಗಿಮ್ ಎಲ್ಲ ಬುಕ್ ಮಾಡಿಸ್ತೀವಿ. ಹಾಂ ಸರ್. ಇದು